ಬೀದರ್ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಘೋಷಣೆಯಾದ ನಂತರ ಬೀದರ್ ನಗರಕ್ಕೆ ಪ್ರಥಮ ಬಾರಿಗೆ ಆಗಮನ ಹಿನ್ನೆಲೆ ವಿಮಾನ ನಿಲ್ದಾಣದಲ್ಲಿ ಕಾರ್ಯಕರ್ತರು ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು. ಬೀದರ್ ನಗರಕ್ಕೆ ಆಗಮಿಸುವುದಕ್ಕೂ ಮುಂಚೆ ತೆಲಂಗಾಣ ಗಡಿಯಲ್ಲಿ ಕೇತಕಿ ಸಂಗಮೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ದೇವರ ಆಶೀರ್ವಾದವನ್ನು ಸಾಗರ್ ಖಂಡ್ರೆ ಪಡೆದರು. ಈ ಪೂಜೆಯಲ್ಲಿ ಸಾಗರ್ ಖಂಡ್ರೆ ತಾಯಿ ಗೀತಾ ಖಂಡ್ರೆ ಭಾಗಿಯಾಗಿದ್ರು. ನಂತರ ನೂರಾರು ಸಂಖ್ಯೆಯಲ್ಲಿ ಬೀದರ್ ಗಡಿಯಲ್ಲಿ ಅಭಿಮಾನಿಗಳು ಸ್ವಾಗತ ಕೋರಿದರು. ಅಲ್ಲಿಂದ ರಸ್ತೆ ಮಾರ್ಗದಲ್ಲಿರುವ ಶಿವನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಾಶೆಟ್ಟೆ ಅಭಿನಂದಿಸಿ ಶುಭ ಕೋರಿದರು. ವಿವಿಧ ದೇವಸ್ಥಾನಗಳ ದರ್ಶನ ಪಡೆದು ಮಾತನಾಡಿದ ಸಾಗರ್ ಖಂಡ್ರೆ, ಜಿಲ್ಲೆಯ ಜನರೊಂದಿಗೆ ಬೆರೆತು ಕೆಲಸ ಮಾಡುತ್ತೇನೆ. ಜನರ ಸಮಸ್ಯೆಗಳು ಅರಿತು ಜನರ ಮನಸ್ಸು ಗೆದ್ದು ವಿಜಯಶಾಲಿಯಾಗುತ್ತೇನೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಯಾರು ಎಲ್ಲಕ್ಕಿಂತ ಹೆಚ್ಚಿಗೆ ವಿನ್ನಬಿಲಿಟಿ ಕ್ಯಾಂಡಿಡೇಟ್ ಯಾರಿದೆ ಅದನ್ನೆಲ್ಲ ನೋಡಿ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ACC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ನಮ್ಮ ನಾಯಕರಾದ ಸೋನಿಯಾ ಗಾಂಧಿ ಮೇಡಮ್ ರವರು, ರಾಹುಲ್ ಗಾಂಧಿ ಸರ್ ಅವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ KPCC ಅಧ್ಯಕ್ಷರಾದ DK ಶಿವಕುಮಾರ್ ಸರ್ ಅವರು, ಇವೆಲ್ಲ ಏನು A to Z ಎಲ್ಲ ನೋಡಿನೇ ಅವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಯಾರಿಗೂ ಸೋಲಿಸ್ಬೇಕಂತ ನಾವು ಬರ್ತಾ ಇಲ್ಲ, ನಾವು ಜನರ ಸೇವೆ ಮಾಡಬೇಕಂತ ನಾವು ಬರ್ತಾ ಇದ್ದೀವಿ. ಒಂದು ಅವಕಾಶ ಕೊಟ್ಟರೆ ನಾವು ಅವ್ರಿಗೆ ಸೋಲಿಸ್ಬೇಕು ಇವ್ರಿಗೆ ಸೋಲಿಸ್ಬೇಕು ಅಂತ ಬಂದು ನಮ್ಮ ಉದ್ದೇಶ ಇಲ್ಲ. ನಮಗೇನಿದೆ ಒಂದು ವಿಷನ್, ಅದು ಹೇಳೋಕ್ಕಾಗಲ್ಲ. ಗೆದ್ದು ಬರ್ತೀವಿ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ ನಾವು ಗೆದ್ದು ಬರ್ತೀವಿ ಅಂತ ಬಂದು ನನಗೆ ವಿಶ್ವಾಸ ಇದೆ. ನೀರಿನ ಸಮಸ್ಯೆ ಇದೆ, ಎಲ್ಲಕ್ಕಿಂತ ದೊಡ್ಡದೇನಿದೆ, ಶುದ್ಧ ಕುಡಿಯುವ ನೀರು ಎಲ್ರಿಗೂ ಬೇಕು. ಇನ್ನೂ ಶುದ್ಧ ಕುಡಿಯುವ ನೀರು ಎಲ್ಲ ಕಡೆ ಇಲ್ಲ. ಇಂಥ ಸಾಕಷ್ಟು ಇದ್ದಾವೆ. ಇದನ್ನೆಲ್ಲ ನೋಡಿ ನಾನು ಜನರ ಮಧ್ಯದಲ್ಲಿ ಏನಾದರೂ ಒಂದು ಬದಲಾವಣೆ ಮಾಡಬೇಕು ಅಂತಂಬಗೋಸ್ಕರ ನಾನು ಬಂದಿದ್ದೀನಿ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್.